ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಬಂಡೀಪುರ ಸಫಾರಿ ಪುನರಾರಂಭವನ್ನು ತೀವ್ರವಾಗಿ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅರಣ್ಯ ಸಂರಕ್ಷಣೆ ಹೆಸರಿನಲ್ಲಿ ರೈತರ ಬದುಕಿನೊಂದಿಗೆ ಆಟವಾಡಬೇಡಿ ಎಂದು ಗುಡುಗಿದ ರೈತ ಸಂಘಟನೆ. ಪಟ್ಟಣದ ಪ್ರವಾಸಿ ಮಂದಿರದಿಂದ ಬಸವೇಶ್ವರ ವೃತ್ತದವರೆಗೂ ರೈತರು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದರು. ಇದೇ ವೇಳೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಫಾರಿ ಎನ್ನುವ ಪ್ರಹಸನದಿಂದ ಕಾಡು ನಾಶವಾಗುತ್ತಿದೆ, ಪ್ರಾಣಿಗಳಿಗೆ ನೆಮ್ಮದಿಯಿಲ್ಲದಂತಾಗಿದೆ, ಅರಣ್ಯದಲ್ಲಿ ಜಾಗವಿಲ್ಲದೆ ಹುಲಿಗಳು, ಚಿರತೆಗಳು ನಾಡಿಗೆ ಬರುತ್ತಿವೆ, ಕೃಷಿ ಜಮೀನಿಗೆ ನುಗ್ಗಿ ರೈತರನ್ನು ಬಲಿ ಪಡೆಯುತ್ತಿವೆ. ಇದಕ್ಕೆ ಸಫಾರಿ ಪ್ರೇರಿತ ಅರಣ್ಯ ಅತಿ ಆಕ್ರಮಣವೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಸಫಾರಿ ನಡೆಸಲು ಬಿಡುವುದಿಲ್ಲ, ಮೊದಲು ರೈತರ ಪ್ರಾಣ ರಕ್ಷಣೆ ಮಾಡಿ ಎಂದು ಪಟ್ಟು ಹಿಡಿದರು. ಸಫಾರಿ ಹೆಸರಿನಲ್ಲಿ ವಾಣಿಜ್ಯೀಕರಣ ನಡೆಯುತ್ತಿದೆ. ಕಾಡಿನ ರಾಜ ಹುಲಿಗಳಿಗೆ ಅರಣ್ಯದಲ್ಲಿ ಜಾಗವಿಲ್ಲದಂತಾಗಿದೆ. ಅವು ರೈತರ ಜಮೀನಿಗೆ ನುಗ್ಗುತ್ತಿವೆ. ಅಮಾಯಕ ರೈತರು ಬಲಿಯಾಗುತ್ತಿರುವುದನ್ನು ನಾವು ಸಹಿಸುವುದಿಲ್ಲ ಎಂದು ತಾಲೂಕು ಅಧ್ಯಕ್ಷರಾದ ವೀರಪುರ ನಾಗಪ್ಪನವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ತಾಲೂಕು ಕಚೇರಿ ಮುಂಭಾಗ ತಹಸೀಲ್ದಾರ್ ಅವರಿಗೆ ಹಾಗೂ ರೈತ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ಸಫಾರಿ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ವೀರಪುರ ನಾಗಪ್ಪನವರು, ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಸುಂದರ್ ಅವರು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಡವನಹಳ್ಳಿ ಸಿದ್ದರಾಜು, ಗೌರವ ಅಧ್ಯಕ್ಷರಾದ ಬಂಗಾರ ಶೆಟ್ಟರು, ಅಗತಗೌಡನಹಳ್ಳಿ ಜಗದೀಶ್, ಶಿವಸ್ವಾಮಿ, ಹಳ್ಳದ ಮಾದಳಿ ನಾಗರಾಜಪ್ಪ, ಕಮರಳ್ಳಿ ಗುರುಮಲ್ಲಪ್ಪ, ಬೆಳವಾಡಿ ನಟೇಶ್, ವೀರಪುರ ಮಧು ಇನ್ನೂ ಹಲವಾರು ರೈತ ಪದಾಧಿಕಾರಿಗಳು ಹಾಜರಿದ್ದರು. ರಾಜ್ಯದ ರೈತ ಬಂಧುಗಳೇ, ತಾಲೂಕಿನ ರೈತ ಬಂಧುಗಳೇ, ಏನಿವತ್ತು ಬಂಡೀಪುರವನ್ನು ಇವತ್ತು ನಮ್ಮ ಒಂದು ಗುಡಿಸಲಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ಸಫಾರಿ ನಡೆಸಬೇಕು ಮತ್ತು ರೆಸಾರ್ಟ್ಗಳನ್ನು ನಡೆಸಬೇಕು ಅಂತೇಳಿ ಹುನ್ನಾರ ನಡೀತಾ ಇದೆ. ಆದರೆ ಸಫಾರಿ ನಡೆಸಿದ ಪಕ್ಷದಲ್ಲಿ ಗುಂಡ್ಲುಪೇಟೆ ತಾಲೂಕಿಗೆ ನಮ್ಮ ಅಪಾರ ಪ್ರಾಣಿಗಳು ನುಗ್ಗಿ ಹಾನಿ ಆಗ್ತಾ ಇರ್ತಕ್ಕಂಥದ್ದು. ಯಾರ್ದು ಇದು ಬಂಡೀಪುರ ನಮ್ಮದು. ಇವರು ಮೋದಿ ಮಸ್ತಿಗೋಸ್ಕರ ಇವತ್ತು ಬಂಡೀಪುರನ ಉಪಯೋಗಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಯನ್ನು ಮುಂದುವರಿಸಿದ ಪಕ್ಷದಲ್ಲಿ ಗುಂಡ್ಲುಪೇಟೆಯನ್ನು ಬಂದ್ ಮಾಡಿಸ್ಬೇಕಾಗುತ್ತೆ. ಏನಾದರೂ ಪ್ರಾಣಿಗಳು ಏನಾದರೂ ಗುಂಡ್ಲುಪೇಟೆ ತಾಲೂಕಿನ ಹಳ್ಳಿಗಳಿಗೆ ಲಗ್ಗೆ ಹಾಕಿದ ಪಕ್ಷದಲ್ಲಿ ನಾವು ಸುಮ್ಮನೆ ಇರೋದಿಲ್ಲ. ಬಂಡೀಪುರ ನಮ್ಮದು. ಏನು ಪ್ರಾಣಿ ಸಂಕುಲಗಳನ್ನು ಒತ್ತಿರ್ತಕ್ಕಂಥ ಏನು ಬಂಡೀಪುರ ಅದು ಸೇಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಇವತ್ತು ಸಫಾರಿಯನ್ನು ನಿಲ್ಲಿಸಬೇಕು. ಸಫಾರಿಯನ್ನು ಮಾಡದೇ ಆದ ಪಕ್ಷದಲ್ಲಿ ನಾವು ರೈತ ಸಂಘಟನೆಗಳು ಸುಮ್ಮನಿರೋದಿಲ್ಲ. ಆವತ್ತು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಗುಂಡ್ಲುಪೇಟೆಯನ್ನು ಬಂದ್ ಮಾಡಬೇಕಾಗುತ್ತೆ. ನಮ್ಮ ದೇಶದ ಅಪರೂಪದ ಒಂದು ಪ್ರಾಣಿ ಸಂಕುಲ ಇರ್ತಕ್ಕಂಥ ಬಂಡೀಪುರನ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಏನಾದರೂ ಇವರು ದುಡ್ಡುಗೋಸ್ಕರ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ರೆಸಾರ್ಟ್ ಮಾಡ್ಕೊಂಡು ಮೋಜು ಮಸ್ತಿಗೋಸ್ಕರ ಇವತ್ತು ಬಂಡೀಪುರವನ್ನು ಬಲಿ ಕೊಡ್ತಾ ಇದ್ದಾರೆ. ತಾಲೂಕಿನ ರೈತರನ್ನು ಬಲಿ ಕೊಡ್ತಾ ಇದ್ದಾರೆ. ಇದೇನಾದರೂ ಸಫಾರಿಯನ್ನು ನಿಲ್ಲಿಸಬೇಕು. ನಿಲ್ಲಿಸಿದ್ದಾರೆ. ಏನಾದರೂ ಮುಂದುವರಿಸಿದ ಪಕ್ಷದಲ್ಲಿ ಉಗ್ರವಾದವನ್ನು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ, ತಾಲೂಕು ರೈತ ಸಂಘ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದೆ.